ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕರ್ನಾಟಕದ ಅಪ್ಕಮಿಂಗ್ ನೋಟಿಫಿಕೇಷನ್ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಆಗುತ್ತೆ ಮತ್ತು ಎಷ್ಟೆಷ್ಟು ಪೋಸ್ಟ್ಗಳು ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಧಾರವಾಡದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಟ್ರೈಕ್ ಆದ ನಂತರ ಗೌರ್ನಮೆಂಟ್ ಅವರು ಹೇಳಿದರು 1 ತಿಂಗಳ ಒಳಗಾಗಿ ನಾವು ನೋಟಿಫಿಕೇಷನನ್ನು ಬಿಡ್ತೀವಿ ಅಂದರು. ಬಟ್ ಆದರೆ ಇಲ್ಲಿ ಪರಿಶಿಷ್ಟ ಜಾತಿಯವರ ಇಂಟರ್ನಲ್ ರಿಸರ್ವೇಷನ್ ಅದು ಮುಗಿಯೋ ಹಂತಕ್ಕೆ ಬರ್ತಾ ಇಲ್ಲ. ಮುಗಿದು ನಾವು 50%ಗೆ ಕೊಡ್ತೀವಿ ಅಂತ ಒಂದು ಸಲ ಹೇಳ್ತಾರೆ. ಆ 50%ಅಲ್ಲಿ SC ABC ಅಂತ 3 ಗುಂಪು ಮಾಡಿದಿರಲ್ವ, ಅದ್ರ ಒಳಗಡೆನೂ ಮೀಸಲಾತಿಯನ್ನು ನೀವು ಜಾರಿಗೊಳಿಸಿ ಅಂತ MLAಗಳು ಪಟ್ಟು ಹಿಡಿದು ಕೂತಿದ್ದಾರೆ. ಸೊ ಅದಕ್ಕೋಸ್ಕರ 27ನೇ ತಾರೀಕಿಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಸೊ ಹೋಪ್ಫುಲಿ ಅವತ್ತು ಫೈನಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಥವಾ ಇವರು ಇದೇ ಥರ ತಳ್ತಾ ಹೋದರೆ 27 ಕ್ಯಾಬಿನೆಟ್ ಮೀಟಿಂಗನ್ನು ಇದೇ ಥರ ತಳ್ಕೊಂಡೋದ್ರೆ ಏನೂ ಮಾಡೋಕ್ಕಾಗಲ್ಲ. ಸ್ಟೂಡೆಂಟ್ಸ್ಗಳು ಮತ್ತೆ ದೊಡ್ಡ ಮಟ್ಟದ ಪ್ರೊಟೆಸ್ಟನ್ನು ಮಾಡ್ತಾರೆ. ಬಟ್ ಸದ್ಯಕ್ಕೆ ಹೋಪ್ಫುಲಿ 27ಕ್ಕೆ ಎಲ್ಲ ಸರಿಯಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲಾದರೂ ಆ ದಿನ ಇಂಟರ್ನಲ್ ರಿಸರ್ವೇಷನ್ ಸಮಸ್ಯೆ ಎಲ್ಲ ಪರಿಹಾರ ಆದರೆ ಇನ್ನೊಂದು ವಾರದಲ್ಲಿ 27ರ ನಂತರ ನೋಟಿಫಿಕೇಷನನ್ನು ಬಿಡ್ತಾರೆ. ಸೊ ಆ ನೋಟಿಫಿಕೇಷನಲ್ಲಿ ಗ್ರೂಪ್ ABC 3 ವೃಂದದ ಪೋಸ್ಟ್ಗಳನ್ನು ಕಾಲ್ ಮಾಡ್ತಾರೆ. 24,000 ಸಮಥಿಂಗ್ ಪೋಸ್ಟ್ಗಳನ್ನು ಅವರು ಈಗ ಹೊಸದಾಗಿ ನೇಮಿಸ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಗ್ರೂಪ್ C ಪೋಸ್ಟ್ಗಳೇ ಹೆಚ್ಚಿನ ಮಟ್ಟದ್ದಿದೆ. ಗ್ರೂಪ್ C ಪೋಸ್ಟ್ಗಳು 23,119 ಪೋಸ್ಟ್ಗಳಿದೆ. ಹಾಗೆ ಗ್ರೂಪ್ A 562, ಹಾಗೆ ಗ್ರೂಪ್ B ಬಂದು 619. ಸೊ ಒಟ್ಟು 24,300 ಹುದ್ದೆಗಳನ್ನು ಇವರು ಇನಿಷಿಯಲಿ ಫಿಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಈ ಕಾಲಮನ್ನು ನೋಡ್ಬೋದು. ಸೊ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸಾರಿಗೆ ಇಲಾಖೆಯಲ್ಲಿ 6,847 ಹುದ್ದೆಗಳಿದೆ. ಇದರಲ್ಲಿ C ದರ್ಜೆಯ ಹುದ್ದೆಗಳೇ ಜಾಸ್ತಿ ಇದೆ. ಹಾಗೆ ಶಿಕ್ಷಣ ಇಲಾಖೆಯಲ್ಲಿ 5,267 ಹುದ್ದೆಗಳಿದೆ. ಸೊ ಇದನ್ನು ಹೊರತುಪಡಿಸಿದರೆ ಇನ್ನು ಆರೋಗ್ಯ ಇಲಾಖೆಯಲ್ಲಿ ಆಹಾರ, ಪರಿಸರ, ಇಂಧನ, ಸಹಕಾರ, ಈ ರೀತಿ ಎಲ್ಲ ಆಲ್ಮೋಸ್ಟ್ ತುಂಬ ಡಿಪಾರ್ಟ್ಮೆಂಟ್ಗಳಲ್ಲಿ ಪೋಸ್ಟ್ ಇದೆ. ಸೊ ಇಲ್ಲಿ FDA ಮತ್ತು SDA ಪೋಸ್ಟ್ಗಳನ್ನು ನೀವು ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಕೋಆಪ್ರೇಟಿವ್ ಇನ್ಸ್ಪೆಕ್ಟರ್ ಪೋಸ್ಟ್ಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಎಲ್ಲ ಪೋಸ್ಟ್ಗಳಿಗೂ ಒಂದು ಕಾಮನ್ ಎಕ್ಸಾಮ್ ಇರುತ್ತೆ. ಅಂದರೆ ಬೇರೆ ಬೇರೆ ಪೇಪರ್ ಇರುತ್ತೆ, ಬಟ್ ಎಲ್ಲದಕ್ಕೂ ಸಿಲೆಬಸ್ ಒಂದೇ ಆಗಿರುತ್ತೆ. ಸೊ ಜನರಲ್ ಸ್ಟಡೀಸ್ ಪೇಪರ್ 1ಗೆ ಕಾಮನ್ ಆಗಿರುತ್ತೆ. ಪೇಪರ್ 2ಅಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಇರುತ್ತೆ ಅಥವಾ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಕಮ್ಯುನಿಕೇಷನ್ ಪೇಪರಲ್ಲಿ ಕನ್ನಡ, ಇಂಗ್ಲೀಷ್ ಹಾಗೆ ಕಂಪ್ಯೂಟರ್ ಇದಿರುತ್ತೆ. ಹಾಗೆ ಪೇಪರ್ 1ನಲ್ಲಿ GS ಇರುತ್ತೆ, ಜನರಲ್ ಸ್ಟಡೀಸ್ ಬಗ್ಗೆ ಇರುತ್ತೆ. ನಾನು ಈ ಚಾನಲಲ್ಲಿ ಜನರಲ್ ಸ್ಟಡೀಸ್ಗೆ ಕೇಳುವಂತಹ ಕ್ವಶನ್ಗಳು ಸಾಕಷ್ಟು ಮಾಡಿದ್ದೀನಿ. ನಾನು MCQ ಮತ್ತು MCQನ ಯಾವ ರೀತಿ ಸಾಲ್ವ್ ಮಾಡಬೇಕು, ಕರ್ನಾಟಕ ಬಡ್ಜೆಟ್ ಮೇಲೆ ಯಾವ್ಯಾವ ರೀತಿ ಕ್ವಶನನ್ನು ಕೇಳ್ತಾರೆ, ಸೊ ಬಡ್ಜೆಟ್ ವಿಷಯವಾಗಿ 2 ಪಾರ್ಟನ್ನು ಮಾಡಿದ್ದೀನಿ. ಸೊ ಆ ವಿಡಿಯೋಗಳನ್ನು ನೋಡಿದರೆ ನಿಮ್ಮ ಬಡ್ಜೆಟ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗುತ್ತೆ. ಹಾಗೆ ಕರ್ನಾಟಕದ ಬೇಸಿಕ್ ಫ್ಯಾಕ್ಟ್ಸ್ಗಳಾಗಿರ್ಬೋದು, ಹಾಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅಂದರೆ ಏನು, ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ಇದೆಲ್ಲ ವಿಡಿಯೋ ಮಾಡಿದ್ದೀನಿ. ನೀವು ಈ ವಿಡಿಯೋಗಳೆಲ್ಲ ನೋಡಿದರೆ ಈ ಎಕ್ಸಾಮ್ಗಳನ್ನು ನೀವು ಈಸಿಯಾಗಿ ಅಡ್ರೆಸ್ ಮಾಡ್ಬೋದು. ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡ್ತೀನಿ. ಸೊ ನಿಮಗೆ ಬೇಕಾಗಿರುವಂಥ ಕಂಟೆಂಟ್ಸನ್ನು ಕೊಡ್ತಾ ಹೋಗ್ತೀನಿ. ಬರೀ ಎಕ್ಸಾಮ್ಗೆ ಅಪ್ಲೈ ಮಾಡಿದರೆ ಸಾಕಾಗಲ್ಲ, ನೀವು ಅದಕ್ಕೆ ಬೇಕಾಗಿರುವಂಥ ನಾಲೆಡ್ಜನ್ನು ತಗೊಂಡು ಎಕ್ಸಾಮ್ ಬರೆಯೋಕ್ಕೆ ಹೋಗಿ, ಆವಾಗ ಸಕ್ಸಸ್ ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ನಾನು ಇನ್ನೂ ಹೆಚ್ಚಿನ ನಿಮಗೆ ವೀಡಿಯೋಗಳನ್ನು ಮಾಡ್ತೀನಿ. ನೀವು ಅಷ್ಟೇ ನಿಮ್ಮ ಕಾನ್ಸೆಪ್ಟ್ಸ್ಗಳೆಲ್ಲ ಕೊಡ್ತಾ ಹೋಗಿ, ಯಾವುದು ಕಷ್ಟ ಆಗ್ತಿದೆ ಅಂತೆಲ್ಲ ಕಾಮೆಂಟ್ಸಲ್ಲಿ. ಸೊ ನಿಮಗೆ ಈ ಎಕ್ಸಾಮ್ಗಳಲ್ಲಿ ಕ್ಲಿಯರ್ ಆಗೋದಕ್ಕೆ ನಾನು ಖಂಡಿತ ಸಹಾಯ ಮಾಡ್ತೀನಿ. ನಾನು ಹೇಳ್ತಿರುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು.